ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಾನು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಹೊಟ್ಟೆ ಭೋಜನ ಯಾವ ರೀತಿಯಾಗಿ ಕರಗಿಸ್ಕೋಬೋದು, ಹಾಗೆ ಯಾವ ರೀತಿ ಕಷಾಯಗಳನ್ನು ಮಾಡಿಕೊಂಡ್ರೆ ಹೊಟ್ಟೆ ಭೋಜನ ಕರಗಿಸ್ಕೋಬೋದು ಅಂತ ನೋಡೋಣ. ಸೊ ಫುಡ್ ರೂಟೀನ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗುತ್ತೆ, ನಮ್ಮ ಡೇ ರೂಟೀನ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಹೊಟ್ಟೆ ಭೋಜನ ಕರಗಿಸ್ಕೋಬೇಕು ಅಂತಂದರೆ ಮೇಯ್ನಾಗಿ ನಮ್ಮ ಡೇ ರೂಟೀನಲ್ಲಿ ವಾಕಿಂಗ್ನ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ, ಎಕ್ಸಸೈಸ್ಗಳನ್ನ ಮಾಡಬೇಕಾಗುತ್ತೆ, ಧ್ಯಾನಗಳನ್ನ ಮಾಡಬೇಕಾಗುತ್ತೆ, ಯೋಗಗಳನ್ನ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಎಕ್ಸಸೈಸ್ಗಳನ್ನ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ನಮಗೆ ಟೈಮ್ ಇಲ್ಲ ಅಂತಂದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ವಾಕಿಂಗ್ನ ನೀವು ಡೈಲಿ ಮಾಡಬೇಕಾಗುತ್ತೆ. ವಾಕಿಂಗ್ ಮಾಡೋದ್ರಿಂದ ಕೂಡ ನಮ್ಮ ವೆಯ್ಟ್ ಕೂಡ ಲಾಸ್ ಆಗುತ್ತೆ ಆ್ಯಂಡ್ ಹೊಟ್ಟೆ ಬೊಜ್ಜು ಕೂಡ ಕರಗುತ್ತೆ. ಮೇಯ್ನಾಗಿ ಫುಡ್ ರೂಟೀನಲ್ಲಿ ನಾವು ಸಕ್ಕರೆನ, ಶುಗರ್ ಕಂಟೆಂಟ್ನ ನಾವು ಲೆಸ್ ಮಾಡಬೇಕಾಗುತ್ತೆ. ಶುಗರ್ ಕಂಟೆಂಟ್ ಬೇಡವೇ ಬೇಡ. ಸೊ ನಾವು ಹೆಚ್ಚಾಗಿ ಸ್ವೀಟ್ನ ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ಬೊಜ್ಜನ್ನಂತೂ ಶೇಖರಣೆ ಆಗುತ್ತೆ. ಆ್ಯಂಡ್ ಮೇಯ್ನಾಗಿ ಹೊರಗಡೆ ಐಟಮ್ಸ್ಗಳನ್ನ ನಾವು ಜಾಸ್ತಿ ತಿನ್ನಬಾರ್ದು, ಜಂಕ್ ಫುಡ್ಸ್ಗಳನ್ನ ಜಾಸ್ತಿ ತೊಗೊಳ್ಬಾರ್ದು, ಆ್ಯಂಡ್ ಎಣ್ಣೆ ಐಟಮ್ಸ್ನ ಬಾಡಿಗೆ ತೊಗೊಬಾರ್ದು. ಇದರಿಂದ ಕೂಡ ನಮಗೆ ಬೊಜ್ಜು ಕಮ್ಮಿ ಆಗುತ್ತೆ. ಸೊ ನಾವು ಇದೆಲ್ಲ ಜಾಸ್ತಿ ತಿನ್ನೋದ್ರಿಂದ ನಮಗೆ ಹೊಟ್ಟೆಯಲ್ಲಿ ಬೊಜ್ಜು ಅನ್ನೋದು ಶೇಖರಣೆ ಆಗ್ತಾ ಬರುತ್ತೆ. ಆ್ಯಂಡ್ ಮನೇಲಿ ಹೆಲ್ದಿ ಫುಡ್ಗಳನ್ನ ತೊಗೋಬೇಕು. ಸೊ ಮೇಯ್ನಾಗಿ ಏನಪ್ಪ ಅಂತಂದರೆ ಕಪ್ಪು ಬೀನ್ಸ್ ಅಂತ ಬರುತ್ತೆ. ಕಪ್ಪು ಬೀನ್ಸ್ನ ನೀವು ಆ್ಯಂಡ್ ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಕೇಳಿದ್ರೆ ಇಲ್ಲ ಆನ್ಲೈನಲ್ಲಿ ಕೂಡ ಸಿಗುತ್ತೆ ನಿಮಗೆ. ಕಪ್ಪು ಬೀನ್ಸ್ನ ತಿನ್ನೋದ್ರಿಂದ ಇದು ತುಂಬಾ ಹೆಲ್ಪ್ ಆಗುತ್ತೆ ಹೊಟ್ಟೆ ಭೋಜನ ಕರಗಿಸೋದಕ್ಕೆ. ಕುಕ್ ಮಾಡಿಕೊಂಡು ನೀವು ಕಪ್ಪು ಬೀನ್ಸ್ನ ತೊಗೊಳ್ಬೋದು. ಅದಾದಮೇಲೆ ನಮ್ಮ ಬಾಡಿಗೆ ಹೈ ಫೈಬರ್ ಇರೋವಂಥ ಫುಡ್ಸ್ನ ನಾವು ತೊಗೋಬೇಕಾಗತ್ತೆ. ಓಟ್ಸ್ ಆಗಿರ್ಬೋದು, ಹುರುಳಿಕಾಯಿ, ಕಡಲೆಕಾಯಿ ಆ್ಯಂಡ್ ಮೊಳಕೆ ಕಟ್ಟಿರೋವಂಥ ಯಾವುದಾದ್ರೂ ಕಾಳುಗಳಾಗಿರ್ಬೋದು. ಅದಾದಮೇಲೆ ಸೊಪ್ಪು, ತರಕಾರಿ, ಚಿಕನ್ನು, ಮೊಟ್ಟೆ ಈ ಥರ. ಸೊ ನಮ್ಮ ಮನೆಯಲ್ಲೇ ಈ ಥರ ಫುಡ್ಸ್ನ ತೊಗೊಳೋದ್ರಿಂದ, ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡೋದ್ರಿಂದ ಕೂಡ ಹೊಟ್ಟೆ ಬೊಜ್ಜು ಅನ್ನೋದು ಬರಲ್ಲ. ಈ ನಮ್ಮ ಡೇ ಮತ್ತು ಫುಡ್ ರೂಟೀನಲ್ಲಿ ಕಷಾಯಗಳನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ನೀವು ಈ ಕಷಾಯಗಳನ್ನ ಇನ್ಕ್ಲೂಡ್ ಮಾಡಿಕೊಂಡ್ರೆ ಬೇಗನೆ ಹೊಟ್ಟೆ ಭೋಜನ ಕರಗಿಸ್ಬೋದು. ಹಾಗೆ ನಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಮೇಯ್ನಾಗಿ ನಾವೇನೇ ಫುಡ್ ತೊಗೊಳ್ಬೋದಾಗಿರ್ಬೋದು ಆ್ಯಂಡ್ ಡ್ರಿಂಕ್ಸ್ನ ತೊಗೊಬೋದಾಗಿರ್ಬೋದು. ಸೊ ನಾವು ಜೀರ್ಣ ಆಗುವಂಥದ್ದನ್ನೇ ತೊಗೋಬೇಕಾಗುತ್ತೆ. ಜೀರ್ಣ ಆಗಿಲ್ಲ ಅಂತಂದರೆ ಅದು ಗ್ಯಾಸ್ ಆಗಿ ಫಾರ್ಮ್ ಆಗುತ್ತೆ ಆ್ಯಂಡ್ ನಮ್ಮ ಬಾಡಿಯಲ್ಲಿ ಜೀರ್ಣ ಆಗದಿರೋ ಥರ ಏನದು ಅಜೀರ್ಣ ಆಯಿತು ಅಂದರೂ ಕೂಡ ಅದು ಹೊಟ್ಟೆಯಲ್ಲಿ ಬೊಜ್ಜಾಗಿ ಫಾರ್ಮ್ ಆಗುತ್ತೆ. ಮೊದಲನೇದು ಬಂದು ಜೀರಿಗೆ ಕಷಾಯ, ಎರಡನೇದು ಅಜ್ವೈನ ಹಾಕಿ ಕಷಾಯ ಮಾಡ್ಕೊಳ್ಳೋದು, ಮೂರನೇದು ಸೋಂಕಾಳಿನ ಕಷಾಯ, ನಾಲ್ಕನೇದು ಚಕ್ಕೆ ಲವಂಗದ ಕಷಾಯ. ಇದೆಲ್ಲನೂ ಸೇಮ್ ಪ್ರೊಸೀಜರ್ ಆಗಿರುತ್ತೆ. ಇದೆಲ್ಲನೂ ಸಹ ಎಲ್ಲದನ್ನು ಕೂಡ ಒಂದೊಂದು ಸ್ಪೂನು ಡೈಲಿ ಒಂದೊಂದನ್ನು ಮಾಡ್ಕೊತಾ ಹೋಗಿ ನೀವು. ಎಲ್ಲನೂ 1 ಸ್ಪೂನಷ್ಟು ತೊಗೊಂಡು 1.5 ಗ್ಲಾಸ್ಗೆ ಈ 1 ಸ್ಪೂನಷ್ಟು ಜೀರಿಗೆ ಆಗಿರ್ಬೋದು, ಸೋಂಕಾಳು ಆಗಿರ್ಬೋದು, ಅಜ್ವೈನ ಆಗಿರ್ಬೋದು, ಚಕ್ಕೆ ಲವಂಗದ ಪುಡಿ ಆಗಿರ್ಬೋದು, ಡೈಲಿ ಒಂದೊಂದು ರೊಟ್ಟಿನ ಮಾಡ್ಕೊಳ್ಳಿ. ಇದನ್ನೆಲ್ಲ 1 ಸ್ಪೂನ್ ಹಾಕಿ ಚೆನ್ನಾಗಿ ಕುದಿಸಿ 1 ಗ್ಲಾಸ್ ಅಷ್ಟನ್ನು ನೀರನ್ನು ತೊಗೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತೊಗೋಬೇಕು, ನೈಟು ಊಟ ಆದಮೇಲೆ ತೊಗೋಬೇಕು. ಈ ಥರ ನಾವು ಡೈಲಿ ಮಾಡೋದ್ರಿಂದ, ಈ ಡೇ ರೂಟೀನಲ್ಲಿ ಇದನ್ನು ಇನ್ಕ್ಲೂಡ್ ಮಾಡೋದ್ರಿಂದ ನಿಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ, ಹೊಟ್ಟೆ ಭೋಜನದ ಬೇಗನೆ ಕರಗುತ್ತೆ. ಓಕೆ, ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ, ಈ ಟಿಪ್ಸ್ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಮೇಲೆ ಕಾಣೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ನೋಟಿಫಿಕೇಶನ್ ಮೊದಲೇ ನಿಮಗೆ ರೀಚ್ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್.